ವೆಲ್ಕಮ್ ಟು ನಿತ್ಯಸ್ ಪಿಯಾನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಾದ್ರೆ ಚಿಕ್ಕಪೇಟ ಓಕೆ. ಸೊ ಇವತ್ತಾದ್ರೆ ಚಿಕ್ಕಪೇಟೆಗೆ ಬಂದಿದೀವಿ. ಸೊ ಬಿಸ್ನೆಸ್ ಬಗ್ಗೆ ಒಂದು ಹೇಳ್ಬೇಕಂತ ಮಾಡ್ತಿದ್ದಿಲ್ಲ. ಸೊ ಇಲ್ಲಿ ಒಳ್ಳೆ ಬಿಸ್ನೆಸ್ ನಡೆಯುತ್ತೆ. ಇಲ್ಲೇ ಬಿಸ್ನೆಸ್ ರಿವೀಲ್ ಮಾಡ್ತೀನಿ. ಏನ್ ಬಿಸ್ನೆಸ್ ಟಿಪ್ಸ್, ಮ್ಯಾನೇಜ್ಮೆಂಟ್ ಟಿಪ್ಸ್ ಇಲ್ಲೇ ರಿವೀಲ್ ಮಾಡ್ತೀನಿ. ನೋಡೋಣ ಹೆಂಗ್ ಬರುತ್ತೆ ಅಂತ. ಸೊ ಸ್ಟೇ ಟ್ಯೂನ್ ಗೈಸ್. ಸೊ ನೋಡಿ, ಇದು ಮೇನ್ ಏರಿಯಾ ಚಿಕ್ಕಪೇಟೆಯಲ್ಲಿ. ಇದು ಸ್ಯಾರೀಸ್ ಏರಿಯಾ. ಇದು ಸ್ಯಾರೀಸ್ ಪರ್ಚೇಸ್ ಮಾಡಿ ಫುಲ್ ಬಿಸಿ ಆಗಿದೆ. ಸೊ ಇವರೆಲ್ಲ ಗೊತ್ತಾ, ಇವರು ಕರ್ತಾ ಇರ್ತಾರೆ ಒಳಗೆ. ನಾವು ನೋಡ್ಕೊಂತ ಸ್ಯಾರೀಸ್ ಪರ್ಚೇಸ್ ಮಾಡಿ ಏನೋ ನಮ್ ತಂಗಿ ಕರೆದಿದ್ರೆ ಬಂದಿದ್ದೀನಿ. ನೋಡೋಣ ಹೆಂಗಿರುತ್ತೆ. ಎಲ್ಲಿ ಹೋಗ್ತೀಯ ಕವಿ? ಎಲ್ಲಿ ನೋಡ್ತೀಯ? ಕನ್ಫ್ಯೂಸ್ ಆಗ್ತಿದ್ದೇನೆ. ಸೊ ಇಲ್ಲಿ ನೋಡಿ, ಎಲ್ಲ ಇದು ಶಾಪೇ. ಇದು ಎಲ್ಲ ಸ್ಯಾರಿ ಶಾಪೇ. ಎಲ್ಲಾನು ಹೋಗ್ಬೋದು. ನಿನ್ಗೆ ಯಾವ ತರ ಬೇಕು ಸ್ಯಾರಿ ಹೇಳು. ನೋಡಿ, ನಿಮ್ಗೂ ಸ್ಯಾರೀಸ್ ಎಲ್ಲ ಬೇಕಾದ್ರೆ ಇಲ್ಲೇ ಬನ್ನಿ, ಸಿಗುತ್ತೆ. ಅದು ಅಲ್ಲ ಕವಿ, ಇನ್ನೊಂದು ಒಂದು ಪಾಪ್ಯುಲರ್ ಇರುತ್ತಲ್ಲ, ಆ ಶಾಪ್ಗೆ ಏನೋ ಹೋಗೋಣ. ಕುಬೇರ ಅಂತ ಇದೆ ಇಲ್ಲಿ. ಸ್ಯಾರೀಸ್ ಬೇಕು. ಅದಕ್ಕೆ ಯೂಟ್ಯೂಬ್ ಮಾಡ್ತಾ ಇದೀವಿ, ಅದಕ್ಕೆ ಬೇಕು. ಇರಿ ನೋಡಿ, ಬ್ಯಾಕ್ ಸೈಡ್ ಲ್ಯಾಂಗ್ವೇಜ್ ಸ್ವಲ್ಪ ಕೇಳ್ತಾ ಇದೆ. ಇಲ್ಲಿ ಫುಲ್ ಹೆವಿ ರಶ್ ಆಗಿದೆ. ನನ್ ಫೋನ್ ಯಾರು ಕಿತ್ಕೊಂಡು ಹೋಗ್ತಾರೆ, ಭಯನೂ ಆಗ್ತಾ ಇದೆ. ನೋಡಿ ಇಲ್ಲಿ ಕರಿತಾ ಇದ್ದಾರೆ ನಾವು ಶಾಪ್ ಒಳಗೆ ಬರ್ರಿ ಅಂತ. ಬಟ್ ನನಗಾದ್ರೂ ಭಯನೇ ಆಗ್ತಾ ಇದೆ. ಇಲ್ಲಿ ಫುಲ್ ರಶ್ ನೋಡಿ. ಸೊ ನೋಡ್ಬೋದು. ಸೊ ಇವತ್ತು ನಾನು ಬಿಸ್ನೆಸ್ ಬಗ್ಗೆ ಹೇಳೋಣ ಅಂದ್ರೆ, ಬಿಸ್ನೆಸ್ ನನ್ಗೆ ಸ್ಯಾರಿ ಪರ್ಚೇಸ್ ಮಾಡಕ್ ಬಂದಂಗಿದೆ. ಇದು ಸುದರ್ಶನ್ ಮೇನ್ ಏರಿಯಾ ಅನ್ಕೊಂಡಿದ್ದೀನಿ. ನೀವೇ ಹೇಳ್ಬೇಕು, ಬೆಂಗಳೂರಲ್ಲಿರೋರು ಯಾವ ಕರೆಕ್ಟ್ ಏರಿಯಲ್ಲಿ ಇದೀವ ಇಲ್ಲ ಅಂತ. ಫುಲ್ ಹೆವಿ ರಶ್. ಏನೋ ಜಾತ್ರೆ ಇದ್ದಂಗಿದೆ, ಒಳ್ಳೆ ಜಾತ್ರೆ ಇದ್ದಂಗಿದೆ ಇಲ್ಲಿ. ನಾವು ವೆಹಿಕಲ್ ಹಾಕೊಂಡು ಬರ್ಬೇಕಂತ ಮಾಡಿದ್ವಿ. ಇಲ್ಲಿ ಮನುಷ್ಯ ಹೋಗಕ್ಕೆ ಜಾಗ ಇಲ್ಲ. ಫುಲ್ ಜಾತ್ರೆ ಇದ್ದಂಗಿದೆ. ಇದು ಜಾತ್ರೆಗೆ ಬಂದಿದೀವ ಇಲ್ಲಾಂದ್ರೆ ಮೇಸ್ಟಿಗೆ ಇದು ಚಿಕ್ಕಪೇಟೆಗೆ ಬಂದಿದ್ದ ಅರ್ಥ ಆಗ್ತಿಲ್ಲ. ನೋಡಿಲ್ಲ, ಒಂದು ಇದು ತಿರುಪತಿಯಲ್ಲಿ ಕ್ಯೂ ಅಲ್ಲಿ ಹೋಗ್ದಂಗಿದೆ ನಡ್ಕೊಂತ. ಇವಾಗ ಯಾವ ಸ್ಯಾರಿ ಪರ್ಚೇಸ್ ಮಾಡ್ತಿಲ್ಲ, ವೆಂಕಟೇಶ್ವರ ದರ್ಶನ ಆಗುತ್ತೆ. ನೋಡಿ ರಶ್ ಹೆಂಗಿದೆ ಅಂತ. ಸೊ ಫುಲ್ ಹೆವಿ ರಶ್. ತಿರುಪತಿಗಿಂತ ಜಾಸ್ತಿ ಇದೆ ಇಲ್ಲೇ ರಶ್. ಬಟ್ ವೆಂಕಟೇಶ್ವರ ಸ್ವಾಮಿ ಇರಲ್ಲ, ಇಲ್ಲೇ ದೇವ್ರು ಕಾಣ್ತಾರೆ ನಿಮ್ಗೆ. ಇವತ್ತಾದ್ರೂ ಫುಲ್ ರಶ್ ಇದೆ. ಇಷ್ಟು ರಶ್ ನಾನು ಯಾವತ್ತು ನೋಡಿ ಚಿಕ್ಕಪೇಟೆಗೆ ಜಾಸ್ತಿ ಸಲ ಬಂದಿದ್ದೀನಿ. ಬಟ್ ಈ ಸಲ ವೀಕ್ ಏನ್ ಕವಿ? ಹೌದಾ, ಕರೆಕ್ಟ್. ಲಾಸ್ಟ್ಗಾದ್ರೆ ಒಬ್ಬ ಹುಡುಗ ಇದು ಮಾತು ಕೇಳಿ ಹೋಗ್ತಾ ಇದೀವಿ ಸುಮ್ನೆ ಯಾವ್ದೋ ಒಂದ್ ಶಾಪ್ಗೆ. ಅವ್ನಿಗೆ ಈ ಶಾಪ್ ಇದೆ ಇಲ್ಲ ಅಂತ ಗೊತ್ತಿಲ್ಲ ನಮ್ಗೆ ಅಲ್ಲಿ. ಬಟ್ ಹೋಗ್ತಾ ಇದೀವಿ. ಬಟ್ ಅದೇ ಅಲ್ಲಿಂದ ಬರೋವರೆಗೆ ನಮ್ಗೆ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಆಗಿದೆ. ಒಂದು 100 ಮಿನಿಟ್ಸ್ ನಡೆಯೋಕೆ. ನೋಡಿ ರಶ್ ಹೆಂಗ್ ನೋಡ್ತಿದ್ದೀರಾ, ಕಾಣ್ತಾ ಇದೆ. ಅದು ಓ, ಇಷ್ಟು ಒಳಗಿದಕ್ಕೆ ಕರ್ಕೊಂಡಿರೋದಪ್ಪು. ಓಕೆ ಈ ಸಾಯಿ ಸಿಲ್ಕ್ ಅಂತ ಇನ್ನ ಒಳಗಿದೆ ಅಂದ್ರೆ ಪಾಪ ಕರ್ಕೊಂಡೇ ಬರ್ಬೇಕು. ಸೊ ಇನ್ನ ಜಾಸ್ತಿ ಇದೆ ಅಪ್ಪು. ಇಲ್ಲ ಹತ್ರ ಅಂತ ಇಲ್ಲಿ ಕರ್ಕೊಂಡ್ ಬಂದಿರ ನಮ್ಮನ್ನ. ಓಹೋ, ಅದು ಸುದರ್ಶನ ಶಾಪ್ ಇದೆ ಅಲ್ಲ, ಅಲ್ಲಿ ಬರ್ಲಿಲ್ಲ ನಾವು. ಸೊ ಒಳಗೆ ನೋಡ್ಬೇಕಂತ ಇಲ್ಲಿ ಬರ್ತಾ ಇದೀವಿ. ನೋಡೋಣ ಹೆಂಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಇದು ಶಾಪ್. ಒಳಗೆ ನಮ್ ತಂಗಿ ನೋಡ್ತಿದ್ದಾಳೆ ಇಲ್ಲಿ ಶಾಪ್. ಇದು ಸುದರ್ಶನ ಅಲ್ಲ, ಬೇರೆ ಶಾಪ್. ಬಟ್ ಒಳಗಿದೆ. ಬಟ್ ಬಹಳ ದೊಡ್ಡದಿದೆ ಶಾಪ್ ಆದ್ರೆ. ಸೊ ತೋರಿಸಿದ ನೋಡಿ ಅಲ್ಲಿ. ಸೊ ಬಿಸ್ನೆಸ್ ಅಂದ್ರೆ ಹಂಗೆ ಪೇಷನ್ಸ್ ಇರ್ಬೇಕು. ಅವ್ರು ಎಷ್ಟು ಪೇಷನ್ಸ್ ಆಗಿ ನಮ್ಮನ್ನ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ, ಅಷ್ಟು ಪೇಷನ್ಸ್ ಆಗಿ ಕರ್ಕೊಂಡು ಬಂದಿದ್ದಾರೆ. ನೋಡ್ಬೋದು ಸ್ಯಾಲರೀಸ್ ಹೆಂಗಿದೆ ಮಾಡ್ತಿದ್ದಾರೆ ಅಂತ. ನೋಡಿ ಎಲ್ಲ ತೋರಿಸಿದ್ದಾರೆ. ನೋಡಿ ಇಲ್ಲಿ ಎಷ್ಟು ರೇಟ್ ನಿಂದ ಎಷ್ಟು ರೇಟ್ ಒಳಗಿದೆ? 700 ರೂಪಾಯಿನಿಂದ 80,000 ನೋಡೋದು. 700 నుంచి 80,000 వరకు ఉన్నాయంట చీరలు అయితే ఇక్కడ. ఓకే, ನೀವು ಯಾವಾಗಿನಿಂದ ಇದು ಮಾಡ್ತಿದ್ದೀರಿ ಇಲ್ಲಿ?
ವರ್ಕ್ 15 ವರ್ಷ ಆಯ್ತಾ? ఓకే 15 ఏళ్ళు అయిందంట. ಸ್ಯಾರೀಸ್ ಕೂಡ ಚೆನ್ನಾಗಿದೆ, ಎಲ್ಲ ಸ್ಯಾರೀಸ್ ಎಲ್ಲ ಇಲ್ಲಿ ನೋಡಿ ಎಷ್ಟು ಕಲೆಕ್ಷನ್ ಇದೆ. ಅಲ್ಲ ಇದು ಮದುವೆ ಮಾಡ್ಕೊಳ್ಳಿ ಎಲ್ಲರೂ ಬರ್ತಾರಲ್ಲ, ಎಲ್ಲ ಫಂಕ್ಷನ್ ಎಲ್ಲ. ಓಕೆ ನೋಡಿ ಬಿಸ್ನೆಸ್ ಹೆಂಗ್ ಮಾಡ್ತಿದಾರ ಅಂತ. ನೋಡು ನಮ್ ತಂಗಿ ಸೆಲೆಕ್ಟ್ ಮಾಡ್ತಿದ್ದಾಳೆ ಹೆಂಗೆ ಅಂತ. ಅಲ್ಲ ಕವಿ ನಿನ್ಗೆ ಇದು ನೋಡ್ಲಿಕ್ಕನಾ? ಒಳ್ಳೆ ಅಲ್ಲಿ ಚೆನ್ನಾಗಿದೆ ಕವಿ, ಚೆನ್ನಾಗ್ ಕಾಣ್ತಿದ್ಯಮ್ಮ. ಚೆನ್ನಾಗ್ ಕಾಣ್ತಿದೆ. ಹಾ ಇವಾಗ 5 ಸ್ಯಾರಿ ತಗೋಬೇಕಂತ ನಮ್ ತಂಗಿ ಯೋಚನೆ ಮಾಡ್ತಿದ್ದಾರೆ. ಏನೋ ಎಲ್ಲ ರೇಟ್ ಎಲ್ಲ ಕರೆಕ್ಟ್ ಇದಾದ್ರೆ ತಗೊಂತಾಳೆ, ಇಲ್ಲ ಅವ್ರು ರೋಪ್ಸ್ ಬಿಡ್ತಾಳೆ ನಂಗೆ ಗೊತ್ತಾಗಿ. ಕವಿ ನೀನ್ ಎಷ್ಟು ರೇಟ್ ಅಲ್ಲಿ ನೋಡ್ತಿದ್ಯಾ ಇವಾಗ? ಹೌದಾ? ಸ್ವಲ್ಪ ಡಿಫ್ರೆಂಟ್ ಆಗಿರೋ ತೋರಿಸಿ ಕವಿ. ಯಾರ್ಯಾರು ಕವಿ ನಿನ್ಗೆನಾ ನಿಮ್ ತಂಗಿ ಅವ್ರಿಗ? ಇದು ಮದ್ವೆಗ್ ಮೇನ್ ಅಲ್ಲ, ಇದು ಸ್ಟಾರ್ಟರ್ ಅಷ್ಟೇ. ಇದು ಸ್ಟಾರ್ಟರ್ಗೆ ಇನ್ನ 3 ತಿಂಗಳ ಇದೆ. ಅಲ್ಲನಾ ಇಷ್ಟ ಆಗ್ತಿದೆ ತಗೋಬೇಕಂದ್ರೆ ಡೈರೆಕ್ಟ್ ಇಲ್ಲ. ಇದು ಬೇರೆಯವ್ರಿಗೆ ನಮ್ ತಂಗಿ ಅವ್ರ ಮನೆ. ಸೊ ಇದಾದ್ರೆ ಸುದರ್ಶನ್ ಸಿಲ್ಕ್ ಸ್ಯಾರಿ ಕಾಂಪ್ಲೆಕ್ಸ್ ಇದು. ಸೊ ಒಳಗೆ 3rd ಫ್ಲೋರ್ ಹೋಗಿದ್ವಿ ನಾವು ಅವಾಗ. ಸೊ ಇಲ್ಲಿ ಫುಲ್ ಸ್ಯಾರೀಸ್ ಎಲ್ಲ ಹೊರಗೆ ಹಾಕಿದ್ದಾರೆ. ಸೊ ನಮ್ಮ ತಂಗಿಯನ್ನ ಬೇಡ ಹೋಗೋಣ ಅಂದ್ರೆ ನಾವು ಹೊರಗೆ ಬರ್ತಾ ಇದೀವಿ. 3rd ಫ್ಲೋರ್ ಇಂದ ಕೆಳಗೆ ಬರ್ತಾ ಇದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿದೆ ಅವರು ಬಿಲ್ಡಿಂಗ್, ನೀಟ್ನೆಸ್ ಆಗಲಿ ತುಂಬಾ ಚೆನ್ನಾಗಿದೆ. ಬಟ್ ರಶ್ ಜಾಸ್ತಿ ಇದೆ. ಅದು ಹೇಳಿದ್ವಲ್ಲ ವರಮಹಾಲಕ್ಷ್ಮಿ ಹಬ್ಬ ಅಂತ ಮತ್ತೆ ವೀಕೆಂಡ್ ಅಂತ ಫುಲ್ ರಶ್ ಇದೆ. ಒಂದು 400 to 800 ಮೆಂಬರ್ಸ್ ಇದ್ದಾರೆ ಒಳಗೇನೆ. 1st ಫ್ಲೋರ್, 2nd ಫ್ಲೋರ್, 3rd ಫ್ಲೋರ್. ಇದು 2nd ಫ್ಲೋರು. 2nd ಫ್ಲೋರ್ ಸೇಮ್ ಹಂಗೆ ಇರುತ್ತೆ ಒಂದೊಂದು. ಇದು ಮೇನ್ ಕಾಂಪ್ಲೆಕ್ಸ್, ಸುದರ್ಶನ್ ಅವ್ರ ಮೇನ್ ಕಾಂಪ್ಲೆಕ್ಸ್. ನಾನು ಅನ್ಕೊಂಡೆ ಇಷ್ಟು ಜನ ಹೆಂಗಿರ್ತಾರೆ ಅಂತ. ಬಟ್ ಫ್ಲೋರ್ ಇದೆ ಇಲ್ಲಿ, 3rd ಫ್ಲೋರಲ್ಲಿ ಇರ್ತಾರೆ. ನೀವು ವೀಕೆಂಡಲ್ಲಿ ಹೋದರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟು ರಶ್ ಇರುತ್ತೆ ಅಂತ. ಸೊ ನನಗೆ ಇಷ್ಟ ಆಗಿದ್ದು ಇಲ್ಲಿ ಒಂದು ಡಿಫ್ರೆಂಟಾಗಿ ಅನಿಸಿದ್ದು ಏನಂದರೆ, ಗ್ರೌಂಡ್ ಫ್ಲೋರಲ್ಲಿ ಒಂದು ಕಾಂಚೀಪುರಂ ಸಿಲ್ಕ್ಸ್ ಒಂದು ಸಪ್ರೇಟಾಗಿ ಇಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿದೆ ನೋಡೋಕ್ಕೇನು. ಕಸ್ಟಮರ್ ಒಳಗೆ ಬಂದಮೇಲೆ ಒಂದು ಗ್ರೌಂಡ್ ಫ್ಲೋರ್ ಥರ ಇರುತ್ತೆ, ಕೆಳಗಿರುತ್ತೆ. ನಮ್ಮ ಕ್ಲಿಯರಾಗಿ ನೀವು ತೋರಿಸಿ ನೋಡಿ. ಸೊ ಇವಾಗ ಬರುತ್ತೆ ಗ್ರೌಂಡ್ ಫ್ಲೋರಲ್ಲಿ, ಇದು ನೋಡ್ಬೋದು ಕ್ಲಿಯರಾಗಿ. ಸೊ ಅವ್ರು ನೋಡಿ ಹಿಂಗೆ ಸ್ಯಾರೀಸ್ನವರು ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ. ಯಾಕಂತನೂ ಇದು ಗೊತ್ತಿಲ್ಲ, ನೋಡಿ ಕ್ಲಿಯರಾಗಿ ನೋಡಿ ಇವಾಗ. ಸೊ ನಾನು ಅಲ್ಲಿಗೆ ಅದು ಸಪ್ರೇಟಾಗಿ ತೋರಿಸ್ತೀನಿ ನಿಮ್ಮ ವಿಡಿಯೋ ಅಲ್ಲಿ ಹೋಗಿ ತೋರಿಸ್ತೀನಿ. ಸೊ ಕಾಂಚೀಪುರಂ ಸಿಲ್ಕ್ ಸೊಸೈಟಿ ಅಂತ. ಸೊ ಇಲ್ಲಿ ಅವ್ರು ನಮ್ಗೆ ಕೇಳಿದ್ವಿ 8,000 ಸ್ಟಾರ್ಟ್ ಆಗುತ್ತೆ ಮಿನಿಮಮ್ ಅಂತ ಹೇಳಿದ್ರು. ಸೊ ನಮಗೆ ಕ್ಯಾಶುವಲ್ ಆಗಿ ಬೇಕಾಗಿತ್ತು, ಅದಕ್ಕೆ 3rd ಫ್ಲೋರಲ್ಲಿ ಕ್ಯಾಶುವಲ್ ಸ್ಯಾರೀಸ್ ಸಿಗುತ್ತೆ ನಿಮಗೆ. ಸೊ 3rd ಫ್ಲೋರಲ್ಲಿನೂ ಫುಲ್ ಬಿಜಿ. ಅದು ಅವ್ರು ತೋರ್ಸಕ್ಕೂ ಯಾರು ಇದು ಇಲ್ಲ, ಫ್ರೀ ಇಲ್ಲ. ಅದಕ್ಕೆ ಕಾಂಚೀಪುರಂ ಸಿಲ್ಕ್ ಸೊಸೈಟಿ ಅಂತ ನೋಡಿ. ಸೊ ಆಂಬಿಯನ್ಸ್ ನೋಡಿ ಹೆಂಗಿದೆ ಅಂತ. ಸೊ ಇವಾಗ ಔಟ್ಕಮ್ ಆದರೆ ಇಲ್ಲೆಲ್ಲ ಬ್ಯಾಗ್ ಎಲ್ಲ ಸೆಕ್ಯೂರಿಟಿ ಅವ್ರು ಇರ್ತಾರೆ. ಸೊ ತುಂಬ ರಶ್ ಇರೋದ್ರಿಂದ ಸೆಕ್ಯೂರಿಟಿ ಅವರು ಮೇಂಟೈನ್ ಮಾಡೋ ಇದಿದೆ. ಸೊ ಅದಕ್ಕೆ ಬ್ಯಾಗ್ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಒಳ್ಳೆ ಇದಿದ್ರೆ ಚೆಕ್ ಮಾಡ್ತಾರೆ. ನೀವು ಹೊರಗೆ ಹೋದ್ರೆ ಇದು ಸುದರ್ಶನ್ ಮೇನ್ ಕಾಂಪ್ಲೆಕ್ಸು. ಸೊ ಅಲ್ಲಿ 3 ಕಾಂಪ್ಲೆಕ್ಸ್ ಇದೆ. 3 ಕಾಂಪ್ಲೆಕ್ಸ್ ಎಲ್ಲೋದ್ರೂ ಸೇಮ್ ಇರುತ್ತೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಬಟ್ ಹೋಗಿಲ್ಲ ನಾವು, ಫುಲ್ ರಶ್ ಇರೋದ್ರಿಂದ. ಸೊ ಇಲ್ಲಿ ನೋಡ್ಬೋದು. ಸೊ ಸುದರ್ಶನ್ ಅಂತ 3 ಯಾ ಓಕೆ. ಸೊ ಒಂದ್ಸಲ ವಿಸಿಟ್ ಮಾಡಿ. ಸರಿ ಏನೇನಿದ್ರೆ ನಿಮಗೆ ಚೆನ್ನಾಗಿ ಇರುತ್ತೆ. ನಾವೆಲ್ಲ ಪರ್ಫೆಕ್ಟಾಗಿ ನೋಡಿಲ್ಲ, ಬಟ್ ಎಲ್ಲ ಪಾಪ್ಯುಲರ್ ಆಗಿ ಇದೆ. ಸೊ ನಾವಾದರೆ ಚಿಕ್ಕಪೇಟಲ್ಲಿ ಶಾಪಿಂಗ್ ಮುಗೀತು ನಮ್ಮದು. ಸೊ ಇವಾಗ ಬ್ರಿಗೇಡ್ ರೋಡ್ಗೆ ಹೋಗ್ತಾ ಇದ್ದೀವಿ. ಸೊ ಬಟ್ಟೆ ಬೇಕಂತ. ಸೊ ಇಲ್ಲಿ ನಮ್ಮ ಲೆಫ್ಟ್ ಸೈಡಲ್ಲಿ ನೋಡ್ಬೋದು, ನಾನು ಇದು ಅದಕ್ಕೋಸ್ಕರನೇ ಸಪ್ರೇಟಾಗಿ ತೆಗೆಸಿದ್ದೀನಿ ಇದನ್ನು, ಚಿನ್ನಸ್ವಾಮಿ ಸ್ಟೇಡಿಯಮು. ಸೊ ನೀವು MG ರೋಡ್ಗೆ ಹೋಗ್ಬೇಕಂದ್ರೆ, ಅಂದರೆ ಬ್ರಿಗೇಡ್ ರೋಡ್ ಆಗಿ MG ರೋಡ್ ಆಗಿ ಹೋಗ್ಬೇಕಂದ್ರೆ ಕಂಪಲ್ಸರಿ ಇದು ಟಚ್ ಮಾಡ್ಕೊತ ಹೋಗಬೇಕು ಚಿನ್ನಸ್ವಾಮಿ ಸ್ಟೇಡಿಯಮ್ನ.
ಸೊ ಕ್ಲಿಯರಾಗಿ ನೋಡಿ. ಸೊ ಮೊನ್ನೆ ಸ್ಟ್ಯಾಂಪೇಡ್ ಎಲ್ಲ ಆಗಿದೆ ಅಲ್ಲ, ಸೊ ಈ ಗೇಟ್ ಹತ್ರನೇ ಸ್ಟ್ಯಾಂಪೇಡ್ ಎಲ್ಲ ಆಗಿದ್ದು. ಸೊ ಮೇನ್ ಗೇಟು ನೋಡ್ಬೋದು. ಸೊ ಟ್ರಾಫಿಕ್ ಎಲ್ಲ ಇದೆ ಅದಕ್ಕೆ. ಓಕೆ, ಏನ್ ಆರ್ಡರ್ ಮಾಡಿದ್ವಿ ನಾವು? ಬರ್ಗರ್ ಮೀಲ್. ಸೊ ಫ್ರೆಂಚ್ ಫ್ರೈಸ್ ಬಂದಿದೆ, ಇದು ಲೆಮನ್ ಮಿಂಟ್ ಜ್ಯೂಸ್. ಸೊ ಬರ್ಗರ್ ಈ ತರ ಬಂದಿದೆ. ಸೊ ಇಷ್ಟು ಯಾ ಹೆಂಗಿದೆ ಕವಿ? ಅವನಂತೂ ಫೈನಲಿ ಎಲ್ಲ ಮುಗಿಸಿದ್ದಾನೆ. ಇವಾಗ ಜ್ಯೂಸ್ ಅಂದ್ರೆ ಹುಡುಕ್ತಾ ಇದ್ರು. ಜ್ಯೂಸ್ ಹೇಗಿದೆ ಬ್ರೋ? ಜ್ಯೂಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಬೇರೆ ಇದಕ್ಕಿಂತ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಇದೆ. ಐ ಆಮ್ ಫೈನ್ ವಿತ್ ಫುಡ್. ಓಕೆ, ನನಗೆ ಇದು ಫುಡ್ ಬಂದು ನನಗೆ ಅಶ್ವಾಗಿತ್ತು, ಸೊ ಇಲ್ಲಿ ಏನು ಹೋಗಿಲ್ಲ, ಇದಕ್ಕೆ ಇಲ್ಲೇ ಕೊಡ್ತೀನಿ. ಏನ್ ಕವಿ ಹಸು ಕಮ್ಮಿ ಆಯ್ತಾ? ಸ್ವಲ್ಪ 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 ಕಮ್ಮಿ ಆಯ್ತಾ? ಹಾಯ್ ಗೈಸ್. ಬರ್ಗರ್. ಎಸ್, ಸೊ ಇವಾಗಾದ್ರೆ ಮತ್ತೆ ಚಿಕ್ಕಪೇಟ್ ಮುಗಿಸ್ಕೊಂಡು ಮತ್ತೆ ಬ್ರಿಗೇಡ್ ರೋಡ್, ಬೆಂಗಳೂರು ರಿಚೆಸ್ಟ್ ರೋಡ್ ಬಂದಿದ್ದೀವಿ. ನೋಡ್ಬೋದು ನೀವು ಇಲ್ಲಿ ಹೆಂಗ್ ಕ್ಲೈಮೇಟ್ ಹೆಂಗಿದೆ ಅಂತ. ಪಬ್ ಇದೆಲ್ಲ, ಪಬ್ಬಿಗೂ ಸೊ ನನ್ನ ತಂಗಿಗೆ ಹಸುವಾಗಿದೆ ಅಂತ ಇವಾಗ ಬಂದ್ಮೇಲೆ ವಿಡಿಯೋ ಮಾಡಿಲ್ಲ, ಡೈರೆಕ್ಟ್ ತಿನ್ನಕ್ಕೆ ಹೋಗಿದ್ದೀವಿ. ಮುಗಿಸ್ಕೊಂಡು ಮತ್ತೆ ಇವಾಗ ಸ್ನಿಚ್ ಶೋರೂಮ್ಗೆ ಹೋಗಿದ್ವಿ. ಸ್ನಿಚ್ ಒಂದು ಫಾರ್ಮಲ್ ಪ್ಯಾಂಟ್ ತಗೋಬೇಕಂತ ಬಂದಿದ್ದೀವಿ. ನೋಡೋಣ ಸ್ನಿಚ್ ಹೆಂಗಿರುತ್ತೆ ಅಂತ. So see how it is. There you go, snitch, very snitch. ಸೊ ಬ್ರಿಗೇಡ್ ರೋಡ್ ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿ ಎಲ್ಲಾ ಬ್ರ್ಯಾಂಡ್ ಬಟ್ಟೆ ನಿಮ್ಗೆ ಒಳ್ಳೆ ಬ್ರ್ಯಾಂಡ್ ಬಟ್ಟೆ ಸಿಗುತ್ತೆ. ನೋಡ್ಬೋದು. ಸೊ ವ್ಯಾನ್ ಹುಸೇನ್, ಲೆವಿಸ್, ಲೂಯಿಸ್ ಫಿಲಿಪೆ, ರೇರ್ ರ್ಯಾಬಿಟ್, ಸ್ನಿಚ್, ನೋಡ್ಬೋದು ವ್ಯಾನ್ ಹುಸೇನ್ ಎಲ್ಲ ಒಳ್ಳೆ ಬ್ರ್ಯಾಂಡು. ಸೊ ಪೀಟರ್ ಇಂಗ್ಲೆಂಡ್, ಪೂಮಾ. ಸೊ ಇಟ್ ಇಸ್ so see the cars is there only. See woodland. ಸೊ ಎಲ್ಲ ಒಂದು ರಿಚ್ ವೈಬ್ ಇರುತ್ತೆ ಇಲ್ಲಿ. ಸೊ ನೋಡ್ಬೋದು ನಾವು ಹೆಂಗೆ ಬೈಕ್ ಹೆಂಗ್ ಪಾರ್ಕ್ ಮಾಡ್ತೀವೋ ಕಾರ್ ಎಲ್ಲ ಪಾರ್ಕ್ ಮಾಡಿದ್ದಾರೆ ನೋಡಿ. US ಪೋಲೋ. ಸೊ ಎಲ್ಲ ಬ್ರ್ಯಾಂಡ್ಸ್, ಎಲ್ಲ ಒಳ್ಳೆ ಟಾಪ್ ಕ್ಲಾಸ್ ಬ್ರ್ಯಾಂಡ್ಸ್ ಬಟ್ಟೆ ಎಲ್ಲ, ಶೂಸ್, ಒಳ್ಳೆ ಡಿಸೈನಿಂಗ್ ಇದು ಸಿಗುತ್ತೆ ಇಲ್ಲಿ ನೋಡಿ. ಪಾರ್ಕ್ ಅವೆನ್ಯೂ ಶಾಪ್ಸ್. ಸೊ ನಾನು ಬಂದಿರೋದು ಸ್ಟಿಚ್ ಇದಕ್ಕೆ. ನೋಡೋಣ ಸ್ಟಿಚ್ ಶಾಪ್ ಎಲ್ಲೋ ಇತ್ತು ಇಲ್ಲಿ ನೋಡಿ. ಅದಿದಾಸ್ ಒರಿಜಿನಲ್, ಆಲ್ ಒರಿಜಿನಲ್ ಬ್ರ್ಯಾಂಡ್ಸ್ ಹಿಯರ್ ಓನ್ಲಿ. ಸೊ ವಿ ಸಿ ದಿಸ್ ಚರ್ಚ್ ಸ್ಟ್ರೀಟ್, MG ರೋಡ್. ಕಾವ್ಯ ಸಾಕಾಯ್ತಾ? ಚಿಕ್ಕಪೇಟೆಲ್ಲ ಸಾಕಾಗಿದೆ ನಿನ್ಗೆ? ಬ್ರಿಗೇಡ್ ತುಂಬಾ ಸಾಕಾಗ್ಬಿಟ್ಟು ಅಲ್ಲೇ ಚಿಕ್ಕಪೇಟೆಲ್ಲ. ಫಸ್ಟ್ ಇಲ್ಲಿ ಬಂದಿದ್ರೆ ಬೇಕಿದ್ರೆ ಅಲ್ಲಿ ಹೋಗ್ಬೋದಿತ್ತು. ಹಸುವಾಗಿದೆ ಅಂತ ನನ್ನ ತಂಗಿಗೆ ಫುಲ್ ಇದಾಗ್ಬಿಟ್ಟಿದೆ. ನೋಡೋಣ. ಸ್ನಿಚ್ ಒಂದ್ಸಲ ಟೈಪ್ ಮಾಡಿ ಎಲ್ಲಿದ್ದೀನೋ. I think here only snitch. To type it. So what? The Under Armour sports brand. Wow. ಕವಿ ಹೆಂಗ ಅನಿಸ್ತು ಟ್ರಿಪ್? ತುಂಬಾ ಚೆನ್ನಾಗಿತ್ತು, ಬಟ್ ಟಯರ್ಡ್ ಆಗ್ಬಿಡ್ತು. ಟಯರ್ಡ್ ಆಗ್ಬಿಡ್ತಾ? ನಾವು ಚಿಕ್ಕಪೇಟೆಗೆ ಸೀರೆ ನೋಡಕ್ ಹೋಗಿಲ್ಲ, ಅಲ್ಲಿ ಜನ ನೋಡಕ್ ಹೋಗಿದ್ದ. ಅದು ಮಾತ್ರ
ಸ್ಯಾರಿ ನೋಡ್ಬೇಕು ಅಂತ ಹೋಗಿದ್ದು, ಬಟ್ ಆ ಜನ ನೋಡ್ಬಿಟ್ಟು ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ವಿ. ಏನೋ ನೆಕ್ಸ್ಟ್ ನಾನು ಹೇಳ್ತಿದ್ದೀನಲ್ಲ, ವೀಕೆಂಡ್ಸ್ ಅಲ್ಲಿ ಚಿಕ್ಕಪೇಟೆ ನಾನು ರೆಕಮೆಂಡ್ ಮಾಡಲ್ಲ. ಇವಾಗ ಇನ್ನೂ ಅದೇನೋ ವರಮಹಾಲಕ್ಷ್ಮಿ ಅಂತ ಹಬ್ಬ ಇದೆಯಲ್ಲ, ಅದಕ್ಕೆ ರೆಕಮೆಂಡ್ ಮಾಡಲ್ಲ. ಸೊ ಇಲ್ಲಿಗೆ ಬಂದ್ವಿ, ಕಾವ್ಯ ಶಾಪಿಂಗ್ ಮುಗಿಸ್ಕೊಂಡು ನಾವು ನನ್ನ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ. ಇವಾಗ ನನ್ನ ಶಾಪಿಂಗ್ಗೋಸ್ಕರ ಕಾವ್ಯ ಇವಾಗ ಬರ್ತಾ ಇದ್ದಾಳೆ. ಅವನು ನೋಡ್ಬೇಕು ಅಂತ ಇದ್ದಾನೆ. ಏನ್ ನೋಡ್ಬೇಕು ಗೊತ್ತಿಲ್ಲ. ಅಲ್ಲಿ ಹೋಗೋಣ, ಅಲ್ಲಿ ಹೋಗಿ ನಾವು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಕಾವ್ಯ ಏನಂತ ತಗೊಂತೀಯ ಇಲ್ಲಿ? ಕಾಮಿಡಿ ಏನಂತ ತಗೋತೀಯ ಇಲ್ಲಿ? ಕೊಡ್ಸು, ಅಲ್ಲಲ್ಲ ಅಲ್ಲಲ್ಲ, ಮದ್ವೆ ಇದೆ, ಏನೋ ನಿಮ್ಮ ಅಣ್ಣನ್ಗೆ ಒಂದು ಬ್ಲೇಜರ್ ಎಲ್ಲ ಒಂದು. ಬ್ರೋ ನಿಮ್ಗಿಂತ ಹೆಚ್ಚ ಏನೋ. ನಾನು ಬ್ರಿಗೇಡ್ ರೋಡ್ಗೆ ಬರ್ತೀನಿ. ಓಕೆ. ಅಲ್ಲ ಏನೋ ನಾವು ಇವಾಗ ಏನೋ ತಗೋಬಹುದಾ ಅಂತ, ಇದು ಅಂತ. ಅದೇ ಸ್ನಿಚ್ ಆದ್ರೆ ಓಕೆ, ಇಟ್ ಇಸ್ ರೀಸನಬಲ್ ಪ್ರೈಸ್, ಸೊ ಇಟ್ ಸಿ. ಇವಾಗ ನೋಡೋಣ. ಬಂದಿದೀವಲ್ಲ, ಸೊ ನೋಡ್ಬೋದು ಇಲ್ಲಿ ಪಬ್, ಮುಂದೆ ತೋರ್ಸಂಗೆ ಪಬ್ ಇದು. ಎಲ್ಲ ವೈಬ್ ಇರುತ್ತೆ, ಎಲ್ಲ ಫಾರಿನರ್ಸು ಮತ್ತೆ ಇಲ್ಲಿ ಬೆಂಗಳೂರು ರಿಚ್ ಪರ್ಸನ್ಸು ಎಲ್ಲ ಬರ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ವಿಸಿಟಿಂಗ್ ಮಾಡ್ತಾ ಇರ್ತಾರೆ, ಮತ್ತೆ ಮೀಟಿಂಗ್ಸು ಎಲ್ಲ ನೋಡಿ. ಪಬ್ ಕವಿ ಯಾವತ್ತ ಪಬ್ ಬಂದಿದೆ ಕವಿ ಇಲ್ಲಿ? ಬ್ರಿಗೇಡ್ ರೋಡ್ ಅಲ್ಲಿ ಬಂದಿದ್ಯಾ? ಪಬ್ ಅಂದ್ರೆ ಯಾವ್ದು ಫೇಮಸ್? ಕೋರ್ಮಂಗ್ಲ ಅಲ್ಲ? ಸೊ ಒಂದ್ಸಲ ಕೋರ್ಮಂಗ್ಲ ಯಾ. ಸೊ ಸ್ಟಿಚ್ ಶೋರೂಮ್ ಆದ್ರೆ ಇನ್ನ ಹತ್ರನೇ ಇದೆ. ಇದು ಮಿನಿಮಲಿಸ್ಟ್ ಇದು? ಹಾ, ಮಿನಿಮಲಿಸ್ಟ್. ಯಾವಾಗ್ಲೂ ಇದು ನೋಡ್ತೀವಲ್ಲ, ಮಿನಿಮಲಿಸ್ಟ್ ಶಾಪ್ ನೋಡಿ ಹೆಂಗಿದೆ. ಕಮ್ಮಿ ಮಿನಿಮಲಿಸ್ಟ್ ಇದು ಫೇಸ್ ಕೇರ್ ಎಲ್ಲ ಇದೆ ಹಬ್ಬ. So snitch. So we found snitch. So brigade snitch. I like the formal pants. Yeah. ನನಗೆ ಫಾರ್ಮಲ್ ಪ್ಯಾಂಟ್ಸ್ ಅಂದ್ರೆ ತುಂಬಾ ಇಷ್ಟ. ಸ್ನಿಚ್ ಅಲ್ಲಿ ಮುಂದೆ ನೋಡಿದ್ದೆ. ಸೊ ಇಟಾಲಿಯನ್ ಫಾರ್ಮಲ್ ಅಂತ ಬನಾನಾ ಕ್ಲಬ್ ಅಲ್ಲಿ ಒಂದು ತಗೊಂಡಿದ್ದೆ. ಕಮ್ಮಿ ಹೋಗೋಣ. ಸೊ ಸ್ನಿಚ್ ಈಸ್ ಫೌಂಡ್ ಹಿಯರ್. ಸೊ ಹೆಂಗ್ ಹೋಗ್ಬೇಕು? ಅಲ್ಲಿ ಹೆಂಗೆ ಹೋಗ್ಬೇಕು? ವಿ ಗೋ ದೇ. ನೋ ವಿ ಗೋ ದೇ. Come guys, just serious, let's explore like these things. Ooh, let's enter most means popular wear brand now. Made in India for the world. I like the quote, this one. ಸೊ ನಾವಾದ್ರೆ ಸ್ಟಿಚ್ ಶೋರೂಮ್ ಮುಗಿಸ್ಕೊಂಡು ಹೊರಗೆ ಬಂದಿದ್ದೀವಿ. ಸ್ವಲ್ಪ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಇಲ್ಲಿ, ಸೊ ಅದಕ್ಕೆ ನಾನು ಇದು ಮಾಡ್ತಾ ಇದ್ದೀನಿ. ಸೊ ಏನ್ ಹೇಳ್ತಿದ್ದೀನಿ ಅಂದ್ರೆ, ಇಲ್ಲಿ ಬ್ರಿಗೇಡ್ ರೋಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಲಾಸ್ಟ್ ಆಗಿ ಹೇಳ್ಬಿಡ್ತಾ ಇದ್ದೀನಿ. ಮತ್ತೆ ಸ್ನಿಚ್ ಅಲ್ಲಿ ಏನೇನಿದೆ ಮತ್ತೆ ವಿಸಿಟ್ ಮಾಡಿ ಅಂತ ರೆಕಮೆಂಡ್ ಮಾಡ್ತಾ ಇದ್ದೀನಿ ಬ್ರಿಗೇಡ್ ರೋಡ್ಗೆ. ಸೊ ಯಾರನ್ನ ಇನ್ನ ಬೆಂಗಳೂರಲ್ಲಿ ಏನಾರ ನಾವು ನೋಡೋ ಪ್ರದೇಶ ಇದ್ರೆ ಬ್ರಿಗೇಡ್ ರೋಡ್ ಒಂದು ನೋಡೋ ಪ್ರದೇಶ ಇದು. ಸೊ ನೋಡಿ, ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ವಿಡಿಯೋ ಎಂಜಾಯ್ ಮಾಡಿದ್ರೆ ಅನ್ಕೊಂತಾ ಇದ್ದೀನಿ. ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಗೈಸ್. ಸೊ ಫಾರ್ ವಾಚಿಂಗ್, ಥ್ಯಾಂಕ್ ಯು.